ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿಯ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಸಿಡಿದೆದ್ದಿದ್ದಾರೆ. ಎಲೆಕ್ಷನ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ದಿಂಗಾಲೇಶ್ವರ ಶ್ರೀ ಮತ್ತು ಪ್ರಹ್ಲಾದ್ ಜೋಶಿ ಅವರ ನಡುವೆ ಒಂದು ಜಿದ್ದಾಜಿದ್ದು ಏರ್ಪಟ್ಟಾಗಿತ್ತು. ಅದಾದ ನಂತರ ದಿಂಗಾಲೇಶ್ವರ ಶ್ರೀಗಳು ನಾನೇ ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ ಅಂತ ಹೇಳಿದ್ರು. ನಾಮಪತ್ರವನ್ನು ವಾಪಸ್ಸು ತೆಗೆದುಕೊಂಡ್ರು. ಇದೀಗ ಮತ್ತೊಮ್ಮೆ ದಿಂಗಾಲೇಶ್ವರ ಶ್ರೀಗಳು ಮಾತನಾಡಿದ್ದಾರೆ. ನವಲಗುಂದದಲ್ಲಿ ಬೃಹತ್ ಸಭೆಯನ್ನ ನಡೆಸಿದ ದಿಂಗಾಲೇಶ್ವರ ಸ್ವಾಮೀಜಿ ದ್ವೇಷ ರಾಜಕಾರಣ ಕೊನೆಗೊಳಿಸಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಅನ್ನುವಂತ ಸೂಚನೆಯನ್ನ ನೀಡಿದ್ದಾರೆ. ನಾನು ಒಬ್ಬ ವ್ಯಕ್ತಿಯ ನಡವಳಿಕೆ ವಿರುದ್ಧ ಧರ್ಮ ಯುದ್ಧ ಸಾರಿದ್ದೇನೆ. ಲಿಂಗಾಯತರು ಸೇರಿ ಅನೇಕ ವರ್ಗದ ಭಕ್ತರು ಅನ್ಯಾಯಕ್ಕೊಳಗಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಬದಲು ಬೇರೆ ಅಭ್ಯರ್ಥಿಗೆ ಮತ ಹಾಕುವಂತೆ ನೇರವಾಗಿ ಮನವಿಯನ್ನ ಮಾಡ್ಕೊಬಿಟ್ಟಿದ್ದಾರೆ. ಸ್ವಾಭಿಮಾನಿ ಮತದಾರರ ಸಮಾವೇಶದಲ್ಲಿ 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ರು. ಸಮಾವೇಶದ ವೇದಿಕೆಯ ಮೇಲೆ ಅನೇಕ ಮಠಗಳ ಶ್ರೀಗಳು ಕೂಡ ಉಪಸ್ಥಿತಿ ಇದ್ರು. ಒಂದು ಪ್ರಬಲವಾದಂತ ಒಂದು ಸಂದೇಶವನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ದಿಂಗಾಲೇಶ್ವರ ಶ್ರೀಗಳು ಕೊಟ್ಟಿದ್ದಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿ ಗೆಲ್ಲಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಎಲೆಕ್ಷನ್ ಅನ್ನ ಎದುರಿಸ್ತಾ ಇದ್ರು. ಆದ್ರೆ ಮೊದಲಿನಿಂದಲೂ ಅವರಿಗೆ ತಲೆನೋವಾಗಿದ್ದು, ತಲೆ ಬಿಸಿ ಆಗಿದ್ದು ದಿಂಗಾಲೇಶ್ವರ ಶ್ರೀಗಳ ನಡೆ ಮತ್ತು ನುಡಿ ಎರಡೂನು. ಈಗ ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು, 2-3 ದಿನ ಬಾಕಿ ಇದೆ ಅಷ್ಟೇನೆ. ಅಷ್ಟರಲ್ಲೇ ದಿಂಗಾಲೇಶ್ವರ ಶ್ರೀಗಳು ಒಂದು ಬೃಹತ್ ಸಭೆಯನ್ನ ಮಾಡಿದ್ದಾರೆ. ನೀವು ಆ ಸಮಾವೇಶದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಸುಮಾರು 5,000ಕ್ಕೂ ಹೆಚ್ಚು ಜನ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಮತ ಹಾಕಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಹೊಸ ತಲೆನೋವು ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಎಲೆಕ್ಷನ್ ಹತ್ತಿರದಲ್ಲೇ ಶುರುವಾಗಿದೆ. ಸೋಲಿನ ಭಯ ಕೂಡ ಪ್ರಹ್ಲಾದ್ ಜೋಶಿ ಅವರನ್ನ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅವರು ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಿದ್ರು ದಿಂಗಾಲೇಶ್ವರ ಶ್ರೀಗಳು ಕಣದಿಂದ ಹಿಂದೆ ಸರಿದಿದ್ದಾರೆ ಹೊರತು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧದ ಹೋರಾಟದಿಂದ ಹಿಂದೆ ಸರಿಯುವಂತ ಲಕ್ಷಣ ಸದ್ಯಕ್ಕಂತೂ ಕಾಣಿಸ್ಕೊಳ್ತಾ ಇಲ್ಲ. ಮಹದಾಯಿ ವಿಚಾರ ನಾನು ಯಾಕೆ ಬಹಿರಂಗವಾಗಿ ನಿಮ್ಮ ಕಡೆಗೆ ಬಂದೆ? ಇವತ್ತು ಪಂಚಾಯತಿ ಮೆಂಬರ್ನಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ ತನಕ, ಪಂಚಾಯತಿ ಮೆಂಬರ್ ಆಗಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ, ಪಟ್ಟಣ ಪಂಚಾಯತಿ ಸದಸ್ಯ ಆಗಲಿ, ನಗರಸಭಾ ಸದಸ್ಯ ಆಗಲಿ, MLA ಆಗಲಿ, MP ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಇವರೆಲ್ಲ ಹೇಗಿರ್ಬೇಕು ಅಂತಂದ್ರೆ ಜನರ ರಕ್ಷಣೆ ಮಾಡಲಿಕ್ಕೆ ಮಾತ್ರ ಇರಬೇಕೇ ಹೊರತಾಗಿ ತಮ್ಮ ಹೊಟ್ಟಿ, ತಮ್ಮ ನೆತ್ತಿ, ತಮ್ಮ ಮನೆ ನೋಡ್ಕೊಳ್ತಕ್ಕಂತಹ ಪಾಪಿಗಳಾಗಿರಬಾರದು ಅನ್ನುವಂಥದ್ದು ಇದು ನಮ್ಮ ದೇಶದ ಸಿದ್ಧಾಂತ. ಅದಕ್ಕೆ ಹರಿಹರ ಬಹಳ ಹಳೆಯ ಕಾಲದಲ್ಲಿ ಒಂದು ಮಾತನ್ನ ಹೇಳ್ದ, ಪ್ರಜೆಯಂ ಪಾಲಿಸ ಬಲ್ಲೊಡಾತ ನರಸಂ ಕೈಯಾಸೆಯಂ ಮಾಡದಂ ನಿಜಮಂತ್ರೀಶ್ವರ ಅಂತ. ಮಹಾರಾಜ ಮತ್ತು ಮಂತ್ರಿ ಅಂತ ಇಬ್ಬರು ಇರ್ತಿದ್ರಲ್ಲ, ಅವ್ರು ಹೇಗಿರ್ಬೇಕು ಅನ್ನುವಂತಹದನ್ನ 600 ವರ್ಷಗಳ ಹಿಂದೆ ಬರೆದಿಟ್ಟಿದ್ದಾರೆ. ಮಹಾರಾಜರು ಹೇಗಿರ್ಬೇಕು ಅಂತಂದ್ರೆ ಪ್ರಜೆಗಳ ಪಾಲಕರಾಗಿರ್ಬೇಕು ಅಂತ. ಪ್ರಜೆಗಳಂದ್ರೆ ಯಾರು? ಯಾರು ನಮ್ಮನ್ನ ಆಳ್ತಾರಲ್ಲ ಅವ್ರನ್ನ ಒಬ್ಬರನ್ನ ಬಿಟ್ಟು ಎಲ್ಲರೂ ಪ್ರಜೆಗಳೇ. ಅವ್ರು ಯಾರ ಸಲುವಾಗಿ ಬದುಕಬೇಕು ಅಂತಂದ್ರ ಪ್ರಜೆಗಳ ಹಿತದ ಸಲುವಾಗಿ ಬದುಕಬೇಕೇ ಹೊರತಾಗಿ ತಮ್ಮ ವೈಯಕ್ತಿಕ ಹಿತದ ಸಲುವಾಗಿ ಅವರು ಬದುಕಬಾರದು. ಪ್ರಜೆಯಂ ಪಾಲಿಸ ಬಲ್ಲೊಡೆ ಆತನೇ ಅರಸ. ಯಾರು ರಾಜರು ಅಂತಂದ್ರೆ ಯಾರು ಇನ್ನೊಬ್ಬರ ಸುಖದ ಸಲುವಾಗಿ ಬದುಕ್ತಾರಲ್ಲ ಅವರು ಮಾತ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಹುಬ್ಬಳ್ಳಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಲ್ಲಪ್ಪ, ಪ್ರಹ್ಲಾದ್ ಜೋಶಿ ಅವರಿಗೆ ಈ ಎಲೆಕ್ಷನ್ ಅನೌನ್ಸ್ ಆದ ದಿನದಿಂದಲೂ ತಲೆನೋವಾಗಿದ್ದು ಅಂತಂದ್ರೆ ದಿಂಗಾಲೇಶ್ವರ ಶ್ರೀಗಳ ನಡೆ ಮತ್ತು ನುಡಿ. ಇನ್ನೇನು 2 ದಿನ ಮಾತ್ರ ಬಾಕಿ ಇದೆ. ಆಗ್ಲೇ ಬೃಹತ್ ಸಮಾವೇಶದಲ್ಲಿ ಒಂದು ಸಂದೇಶವನ್ನು ಕೊಟ್ಬಿಟ್ಟಿದ್ದಾರೆ ದಿಂಗಾಲೇಶ್ವರ ಶ್ರೀಗಳು. ಇದು ಯಾವ ರೀತಿಯಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ದೊಡ್ಡ ತಲೆನೋವಾಗಿದೆ, ಇದು ಎಲೆಕ್ಷನ್ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರುವಂತ ಸಾಧ್ಯತೆ ಇದೆ? ಯಾಕಂದ್ರೆ ಅವರು ಕಣದಲ್ಲಿ ಇಲ್ಲದೆ ಇದ್ರು ಕೂಡ, ಕಣದಿಂದ ಹಿಂದೆ ಸರಿದಿದ್ರು ಪ್ರಹ್ಲಾದ್ ಜೋಶಿಯ ವಿರುದ್ಧದ ಹೋರಾಟವನ್ನು ದಿಂಗಾಲೇಶ್ವರ ಶ್ರೀಗಳು ಮುಂದುವರಿಸೋದ್ರ ಮುಖಾಂತರವಾಗಿ ಮಾಡಿರ್ತಕ್ಕಂಥದ್ದು ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಂತಹ ಪ್ರಮಾಣ ವಚನ ಸ್ವೀಕಾರ ಮಾಡೋರು ಬರಬೇಕು ಅಂತಂದ್ರೆ
ಬಸವಣ್ಣನವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದಾಗ ಏನು ಪ್ರಮಾಣ ವಚನ ಮಾಡುವಾಗ ಒಂದು 3 ಸಾಲ ಹೇಳಿದ್ರಲ್ಲ, ಅವು ಯಾವು ಕೂಡ ಬಹಳ ಮಂದಿಗೆ ಗೊತ್ತಿರಂಗಿಲ್ಲ. ಗೊತ್ತಿದ್ರೆ ಇದು ಇದೇ ಟೈಮ್ನಾಗ ಹೇಳಿದ್ದಂತ ಗೊತ್ತಿರಂಗಿಲ್ಲ. ಅವ್ರು ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ? ಬಸವಣ್ಣನವರು ಅಧಿಕಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅನ್ನದೊಳಗೊಂದಗುಳ, ಸೀರೆಯೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಒರೆಯ, ಇಂದಿಂಗೆ ನಾಡಿಂಗೆ ಎಂದು ಬಯಸಿದನಾದರೆ ಕೂಡಲ ಸಂಗಮನ ಆನೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಪಂಚಾಯಿತಿ ಮೆಂಬರ್ನಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ ತನಕ, ಪಂಚಾಯತಿ ಮೆಂಬರ್ ಆಗಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಲಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಲಿ, ಪಟ್ಟಣ ಪಂಚಾಯತಿ ಸದಸ್ಯ ಆಗಲಿ, ನಗರಸಭಾ ಸದಸ್ಯ ಆಗಲಿ, MLA ಆಗಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಲ್ಲಪ್ಪ, ಪ್ರಹ್ಲಾದ್ ಜೋಶಿ ಅವರಿಗೆ ಎಲೆಕ್ಷನ್ ದಿನದಿಂದಲೂ ಕೂಡ ದೊಡ್ಡ ತಲೆನೋವಾಗಿದ್ದು ದಿಂಗಾಲೇಶ್ವರ ಶ್ರೀಗಳ ನಡೆ ಮತ್ತು ನುಡಿ. ದಿಂಗಾಲೇಶ್ವರ ಶ್ರೀಗಳು ಕಣದಿಂದ ಹಿಂದೆ ಸರಿದಿದ್ದಾರೆ. ಆದರೆ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧದ ಹೋರಾಟದಿಂದಲ್ಲ. ಈಗ 2 ದಿನದ ನಡುವೆ ಮತ್ತೆ ಈ ರೀತಿಯಾಗಿ ದಿಂಗಾಲೇಶ್ವರ ಶ್ರೀಗಳು ಸಭೆಯನ್ನ ನಡೆಸಿ ಯಾವ ರೀತಿಯಾಗಿ ಹೊಸ ತಲೆನೋವನ್ನು ತಂದುಕೊಟ್ಟಿದ್ದಾರೆ ಅಂತ. ನೀತಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಅಂದರೆ ಗದಗ ಜಿಲ್ಲೆಯ ಸಿರ್ಹಟ್ಟಿಯ ಭಾವ್ಯಕ್ಯತೆ ಮಠದ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ವಿರುದ್ಧ ಸಿಡಿದೆದ್ದಿದ್ದಾರೆ. ದಿನಕ್ಕೊಂದು ಬಾಂಬನ್ನು ಸಿಡಿಸ್ತಾರೆ. ಅವರ ವಿರುದ್ಧ ಇಲ್ಲಿ ಅಂದರೆ ಪ್ರಚಾರ ಮಾಡುವಂಥ ಕೆಲಸವನ್ನು ದಿಂಗಾಲೇಶ್ವರ ಸ್ವಾಮೀಜಿಗಳು ಮಾಡ್ತಿದ್ದಾರೆ. ಈಗಾಗಲೇ ಒಂದು ಸುತ್ತಿನ ಸಭೆ ಕಲ್ಲಘಟಗಿ, ಧಾರವಾಡ, ಹುಬ್ಬಳ್ಳಿ ಸೇರಿದಂತೆ ನವಲಗುಂದ ಭಾಗದಲ್ಲಿ ಒಂದು ಸಭೆಗಳನ್ನು ಮಾಡಿದ್ದಾರೆ. ಆದರೆ ನವಲಗುಂದ ಅಂದರೆ ಇವತ್ತು ಬಂಡಾಯದ ನೆಲದಲ್ಲಿ ನಿಂತು ಇಲ್ಲಿ ಅಂತಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಸಮರ ಸಾರಿದ್ದಾರೆ. ನಿನ್ನ ಮನೆಗೆ ಕಳಿಸೇ ತೀರುತ್ತೇನೆ ಅಂತೇಳಿ ಸ್ವಾಮೀಜಿಗಳು ಪಣ ತೊಟ್ಟಿದ್ದಾರೆ. ಅದು ಯಾವ ಮಟ್ಟಿಗೆ ಅಂತಂದರೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಮನೆಗೆ ಕಳಿಸುವುದೇ, ಅವ್ರನ್ನ ಸೋಲಿಸುವುದೇ ನನ್ನ ಧರ್ಮ ಯುದ್ಧ ಅಂತೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಸಾರಿದ್ದಾರೆ. ಕಳೆದ 1 ತಿಂಗಳಿಂದ ಒಂದೇ ಒಂದು ಬೇಡಿಕೆಯನ್ನು ದಿಂಗಾಲೇಶ್ವರ ಸ್ವಾಮೀಜಿಗಳು ಇಟ್ಟಿದ್ದು ಏನು ಅಂದರೆ ಪ್ರಹ್ಲಾದ್ ಜೋಶಿ ಅವರ ಬದಲಾವಣೆ. ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ಬಿಜೆಪಿಯ ಟಿಕೆಟ್ ಹೈಕಮಾಂಡ್ ನೀಡಿದೆ. ಆ ಟಿಕೆಟನ್ನು ತಪ್ಪಿಸಿ ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಬೇಡಿಕೆಯನ್ನು ಇಟ್ಟಿದ್ರು. ಆ ಬೇಡಿಕೆ ಇಟ್ಟ ನಂತರ ಇಲ್ಲಿ ಅಂದರೆ ಬಿಜೆಪಿಯ ಹೈಕಮಾಂಡ್ ಅದಕ್ಕೆ ಬಗ್ಗಲಿಲ್ಲ. ಈಗಾಗಲೇ ಕಣದಲ್ಲಿರುವಂತಹ ಏನು ಪ್ರಹ್ಲಾದ್ ಜೋಶಿ ಅವರು ಕಣದಲ್ಲಿದ್ದಾರೆ, ಅವರನ್ನು ಸೋಲಿಸಬೇಕು ಅಂತೇಳಿ ಪಣ ತೊಟ್ಟಂತಹ ದಿಂಗಾಲೇಶ್ವರ ಸ್ವಾಮೀಜಿಗಳು ಪಕ್ಷೇತರವಾಗಿ ಕಣದಲ್ಲಿದ್ದರು. ಆದರೆ ಇಲ್ಲಿ ಅಂದರೆ ಬೇರೆ ಬೇರೆ ಒತ್ತಡಗಳಿಂದ ದಿಂಗಾಲೇಶ್ವರ ಸ್ವಾಮೀಜಿಗಳು ಕಣದಂದೇ ಹಿಂದೆ ಸರಿಬೇಕಾಗಿತ್ತು. ಆದರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಒಂದೊಂದೇ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ಮಾತಿನುದ್ದಕ್ಕೂ ಇಲ್ಲಿ ಕೆಂಡಕಾರುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವ ಮಟ್ಟಿಗೆ ಅಂತಂದ್ರೆ ನನ್ನ ಕಾವಿಯನ್ನ ತೆಗೆಸಲಿಕ್ಕೆ ಇವರು ಮುಂದಾದ್ರು. ನಾನು ಅಂತಹ ಮನುಷ್ಯನಲ್ಲ, ನನ್ನ ಕಾವಿ ತೆಗೆಸಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ಇವರನ್ನ ಮನೆಗೆ ಕಳಿಸುತ್ತೇನೆ ಅಂತೇಳಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಅಂದರೆ ಶಪಥ ಮಾಡಿದ್ರೆ. ಇನ್ನೊಂದು ಮಾತು, ದಿಂಗಾಲೇಶ್ವರ ಸ್ವಾಮೀಜಿಗಳು ಇವರನ್ನ ಮನೆಗೆ ಕಳಿಸುವವರೆಗೂ ನಾನು ಕೊರಳಲ್ಲಿ ಮಾಲೆ ಹಾಕುವುದಿಲ್ಲ ಅಂತೇಳಿ ಈಗಾಗಲೇ ಅಂದರೆ ಶಪಥ ಮಾಡಿದ್ರೆ. ಅದೇ ರೀತಿಯಾಗಿ ದಿಂಗಾಲೇಶ್ವರ ಸ್ವಾಮೀಜಿಗಳು ಈಗಾಗಲೇ ಅಂತಂದ್ರೆ ಒಂದು ಕಡೆ ತೀರ್ಮಾನ ಮಾಡಿದರೆ ಮತ್ತು ಕ್ಷೇತ್ರವನ್ನ ಸಂಚಾರ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಒಂದು ಸಮಾನ ಮನಸ್ಕರ ಒಂದು ವೇದಿಕೆಯನ್ನ ಮಾಡ್ತಾರೆ. ಮತದಾರರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಕೈ ಹಾಕಿದ್ದಾರೆ. ಒಂದೇ ಒಂದು ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಗಳ ಉದ್ದೇಶ ಏನು ಅಂತಂದ್ರೆ ನೋಡಿದಾಗ ಇಲ್ಲಿ ಅಂದರೆ ಇಲ್ಲಿ ಪ್ರಹ್ಲಾದ್ ಜೋಶಿ ಅವರು ವೀರಶೈವ ಲಿಂಗಾಯತ ಇಲ್ಲಿ ವಿರೋಧಿ ಇದ್ದಾರೆ, ಅವರಿಗೆ ನಾವು ಲಿಂಗಾಯತ ಮತಗಳನ್ನು ಹಾಕಬಾರ್ದು ಅಂತೇಳಿ ಒಂದು ಜಾಗೃತಿಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಕೇವಲ ಲಿಂಗಾಯತ ಅಷ್ಟೆಲ್ಲ ಎಲ್ಲಾ ಸಮುದಾಯದವರನ್ನ ಪ್ರಹ್ಲಾದ್ ಜೋಶಿ ಅವರು ತುಳಿದರೆ ಅವರಿಗೆ ಮತ ಹಾಕ್ಬಿಡಿ, ಅವರನ್ನ ಮನೆಗೆ ಕಳುಹಿಸಿ ಅಂತೇಳಿ ಈಗಾಗಲೇ ದಿಂಗಾಲೇಶ್ವರ ಸ್ವಾಮೀಜಿಗಳು ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾರೆ. ನೀತಿ, ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಣದ ಲಂಚಕ್ಕಾಗಿ ಕೈ ಒಡ್ಡೋದಿಲ್ಲಲ್ಲ, ಅವನು ಮಾತ್ರ ನಿಜವಾದ ಮಂತ್ರಿನೇ ಹೊರತಾಗಿ ಇಲ್ಲ ಅಂದ್ರೆ ಬರೇ ಕಂತ್ರಿ